ಈಗ ಫೋನ್ ಮೇಲೆ ಫೋನು, ರಾಜೇಂದ್ರ ಸಿಂಗ್ ಬಾಬು ಪ್ಲೀಸ್ ಕಮ್, ಈ ಕಡೆ ಕೃಷ್ಣೇಗೌಡರು, ಈ ಕಡೆ ಅನಂತು. ಸರ್ ನೀವು ಇನ್ವಿಟೇಷನ್ ಕೊಟ್ಟು ನನಗೆ ಕರೆದ್ರೆ ನಾನು ಚಿಕ್ಕವನಾಗ್ಬಿಡ್ತೀನಿ ಸರ್. ಯು ಆರ್ ಎನ್ ಇನ್ಸ್ಪಿರೇಷನ್ ಸರ್. ನಾನು ಕುಲಗೌಡ ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು ಚಿಕ್ಕ ಹುಡುಗನಾಗಿದ್ದಾಗ. ಬಟ್ ನನಗೆ ಫಸ್ಟು ನನ್ನ ಕೂರಿಸಿ ಒಂದು ಸಿಲೋಟಲ್ ಫೋಟೋ ತೆಗೆದಿದ್ದು ಎಸ್ ವಿ ರಾಜೇಂದ್ರ. ಅದೇನು ನೋಡಿದ್ರೆ ನನ್ನಲ್ಲಿ ಗೊತ್ತಿಲ್ಲ, ಬಟ್ ಅವತ್ತು ಅವ್ರು ಕೂರಿಸಿ ಒಂದು ಫೋಟೋ ತೆಗೆದು ಇವತ್ತಿಗೂ ನೆನಪಿದೆ. ಆ ಫೋಟೋ ನನ್ನ ಹತ್ರ ಇಲ್ಲ, ಬಟ್ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ಮೀ ವೇರಿಂಗ್ ಈ ಥರ ಒಂದು ಕ್ಯಾಪ್ ಹಾಕ್ಕೊಂಡು ಪ್ರೀಮಿಯರ್ ಸ್ಟುಡಿಯೋಲಿ ಕೂರಿಸಿ ಒಂದು ಫೋಟೋ ತೆಗೆದ್ರಿ. ನಿಮ್ಮನ್ನು ನೋಡಿದ್ರೆ ಒಂಥರ ರಾಯಲ್ ಫಿಗರ್ಸ್ ಆಗಿ ನೀವು ಆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ನೀವು ಯಾವತ್ತೋ ಹೀರೋ ಆಗಬೇಕಾಗಿತ್ತು. ಆದರೆ ನೀವು ಹೀರೋಗಳನ್ನ ತಯಾರು ಮಾಡೋ ಕೆಲಸ ತಗೊಂಡ್ರಿ, ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ ನೀವು. ಅಂದರೆ ನಮಗೆಲ್ಲ ಒಂದು ಅಭ್ಯಾಸ ಇದೆ ಸರ್, ಕೆಟ್ಟ ಅಭ್ಯಾಸ ಇದೆ. ಗೆಲುವನ್ನ ಸೆಲೆಬ್ರೇಟ್ ಮಾಡೋ ಅಭ್ಯಾಸ ನಿಮಗೆ. ಗೆದ್ದಾಯ್ತು ಅದನ್ನೇನು ಕಿಸಿಯೋದು ನಾವು ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು. ಇಂಥ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡಬೇಕು, ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು, ಇಂಥ ಫ್ಯಾಷನ್ ಹೀರೋನ ಸೆಲೆಬ್ರೇಟ್ ಮಾಡಬೇಕು. ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ, ಅವನು ಸೋತಾಗ ಅಕ್ಕಪಕ್ಕ ಇರೋರು ಅವನ್ನ ನೋಡೋ ರೀತಿಯಿಂದನೇ ಜಾಸ್ತಿ ಸೋಲೋದು. ವಾಟ್ ಎವರ್ ಇಟ್ ಈಸ್. ನಾನು ಒಂದು ಮಾತು ಇವತ್ತು ಹೇಳಲೇಬೇಕಂತ ಅನಿಸಿದ್ದು ನನಗೇನೆಂದರೆ, ನಿಮ್ಗೆ ಲೈಫ್ ಏನು ಕೊಟ್ಟಿದ್ದೀನೋ ಗೊತ್ತಿಲ್ಲ ಸರ್, ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬ ಕಡಿಮೆ. ಯು ಡಿಸರ್ವ್ ಮೋರ್ ದೆನ್ ವಾಟ್ ಯು ಆರ್ ಆ್ಯಕ್ಚುಲಿ. ನಾವೆಲ್ಲ ಏನಾದ್ರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಿಂದ ಇವ್ರ ತೊಡೆ ಮೇಲೆ ಕೂತು ಬೆಳೆದಿದ್ದೀನಿ. ಬಟ್ ಏನು ಸಿನಿಮಾ ನಾನು ಮಾಡೋದು, ಪ್ರೇಮ್ ಲೋಕ ಮಾಡಿದಾಗಲೂ ಸರಿ, ಯಾವ ಸಿನಿಮಾ ಮಾಡಿದಾಗಲೂ ಸರಿ, ರವಿ ಅದೇನು ಸ್ಟಾರ್ಟ್ ತೆಗೆದಿದ್ಯಾ ಕಣ, ಏನು ಸಿನಿಮಾ ತೆಗೆದಿದ್ಯಾ ಕಣ ಅಂತ ಏನಾದರೆ ಮನಸ್ಫೂರ್ತಿಯಾಗಿ ಇವತ್ತರೂ ಹೊಗಳಿಕೆಯಿಂದ ಬಂದಿದ್ರೆ ಅದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು. ಅಲ್ಲಿ ಏನು ಕನ್ಸ್ಕೊಂಡ್ರಿ ಇವತ್ತು ಸಾಧ್ಯನೇ ಇಲ್ಲ ಇವರು. ಅವತ್ತು ಇವ್ರು ಗಂಡ ಬೇಡನ್ನ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿರೋರು, ಅವತ್ತಿಗೆ ಕೋಟಿ ಗಟ್ಟಲೆ ದುಡ್ಡು ಕೇಳೋರು, ಸಾಲ ಕೇಳೋರು. ಇವ್ರು ನಂತರನೇ ನನಗಿಂತ ಜಾಸ್ತಿ ಸಾಲ ಮಾಡ್ಕೊಂಡೇ ಬಂದವರು. ಕೆಲವು ಸಿನಿಮಾ ಹೆಂಗೆ ಮಾಡ್ಬೇಕಂದ್ರೆ ಬರೀ ಗೆದ್ದವ್ರಿಂದ ಹೋಗಿ ಸಿನಿಮಾ ಮಾಡೋದಲ್ಲ. ಇಂಥವ್ರಿಗೆ ಸುಮ್ಮನೆ ಆದರೆ ಸಿನಿಮಾ ಕೊಡೋದು, ಅದೇ 5 ಕೋಟಿ ಸೋತ್ರ ಚಿಂತೆ ಇಲ್ಲ, ಸಿನಿಮಾ ಮಾಡೋಕ್ಕೆ ಯುನೀಕ್ ಪೀಪಲ್ ಟು ಸೆಲೆಬ್ರೇಟ್. ಇವ್ರು ಕನಸು ಕೊಟ್ಟವರು, ಡ್ರೀಮ್ ಮರ್ಚೆಂಟ್ ಅನ್ನೋದು ಎಷ್ಟೋ ಜನ ಕನಸು ಕೊಟ್ಟರು, ಎಷ್ಟೋ ಜನ ಜೀವನ ಕೊಟ್ಟರು. ನಾವೆಲ್ಲ ಕನಸ್ಕೊಂಡಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಇವ್ರದ್ದೊಂದು ಪಾಲಿದೆ. ಇವ್ರ ಫ್ಯಾಮಿಲಿ ಜೊತೆ ನಾವು ಇವರು ಕೂಡ ಆಯಿತು 60 ವರ್ಷದಿಂದ ಇವರು ಕೂಡ ಸಿನಿಮಾನೇ ಜೀವನ ಅಂದ್ಕೊಂಡು ಬಂದವರು. ಇವರು ಇಡೀ ಫ್ಯಾಮಿಲಿ, ನನ್ನ ಇವ್ರ ಮನೆಯವರು ಎಲ್ಲರೂ ನನಗೆ ಮೋರ್ ದೆನ್ ಎ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆನ್ಸ್ ಈ ಫ್ಯಾಮಿಲಿ ನನಗೆ. ಐ ಬೀನ್ ಎ ಪಾರ್ಟ್ ಆಫ್ ದರ್ ಫ್ಯಾಮಿಲಿ. ನಾನು ಆ್ಯಕ್ಚುಲಾಗಿ ಬರ್ತೀನೋ ಬರಲ್ಲ ಅಂದರು. ಅಯ್ಯೋ ತೆರಿಕೆ, ನಾನು ಬರದೇ ಎಲ್ಲ ಹೋಗ್ತೀನಿ ಸರ್, ನಾನು ಎಲ್ಲೇ ಇದ್ರೂ ಬರ್ತಿದ್ದೆ, ನಾನು ಬಂದು ಹೋಗದೆ ಸಾಧ್ಯನೇ ಇಲ್ಲ. ಏನೇನು ಸರ್, ನೀವು ಇವತ್ತವ್ರಿಗೆ ಏನು ಮಾಡಿದ್ರೆ ಗೊತ್ತಿಲ್ಲ ಸರ್, ಇನ್ನು ಮುಂದಕ್ಕೆ ನೀವು ಸಂಪಾದನೆ ಮಾಡಬೇಕು, ದುಡ್ಡು ಮಾಡಬೇಕು. ಆ ದುಡ್ಡು ಅಂದ್ರೆ ಗೆಲ್ಲುವ ಕಂಪ್ಲೀಟ್ ಸರ್, ದಿನ ನಾನೇನು ಮಾಡೋಕ್ಕಲ್ಲ, ಅದಕ್ಕಾರ ದುಡ್ಡು ಮಾಡಿ ಸರ್. ಅದಕ್ಕೆ ಶಾರ್ಟ್ ಫಾರ್ಮ್ ಇದೆ ಸರ್, BBMP ಮೇಲೆ ಏನು, ಬಾಯಿಲ್ಡ್ ಬೇಳೆ ಮೇಕ್ ಪ್ರಾಫಿಟ್, ಬಾಯಿಲ್ಡ್ ಬೇಳೆ ಮೇಕ್ ಪ್ರಾಫಿಟ್. BBMP ಆಗಿ ಸರ್, ದುಡ್ಡು ಬರ್ಬೇಕು ಸರ್ ನಿಮಗೆ, ನಿಮ್ಮ ಕನಸುಗಳಿಗೆ ಆ ದುಡ್ಡು ಒಂದು ಬೆಂಬಲ ಸರ್. ಇಬ್ರು ಒಂದೇ ಏನು ವ್ಯತ್ಯಾಸ ಇಲ್ಲ, ಇಬ್ರು ಒಂದೇ ಟೋಣಿ, ಇಬ್ರು. ಅವನು ಗ್ಯಾಮ್ಲರ್, ನಾನು ಗ್ಯಾಮ್ಲರ್. ಸರ್ ಸ್ವಾತಿ ಮುತ್ತಿನ ಮಳೆ ಬೇಕಾ ಸರ್? ಸ್ವಾತಿ ಮುತ್ತಿನ ಮಳೆ ಎಲ್ಲ ಬೇಡ, ಏನಾಯ್ತು ಆಗ ಆಟಾಯ್ತಂತಲ್ಲ. ಮಾತಾಡ್ರಿ, ನಿಮ್ದೊಂದು ಮಾತು ಕೇಳೋಣ. ನೀವೇನು ಮಾತಾಡ, ಏನು ಅದಕ್ಕೆ ಎಡಿಟಿಂಗೇ ಇಲ್ಲ, ಏನು ಬೇಕಾದ್ರೂ ಮಾತಾಡ. ನಿಮ್ಮನ್ನು ನೋಡ್ರಿ ಯಾಕೆ ಹೀರೋ ಮಾಡ್ಬೇಕನ್ಸುತ್ತೆ. ನಾನೇನಾದರೂ ಇಂಡಸ್ಟ್ರಿನಲ್ಲಿ ಕೆಲವು ಒಳ್ಳೆಯ ವಿಷಯಗಳನ್ನು ಕಲ್ತಿದ್ರೆ ಅವ್ರ ತಂದೆಯವರು ವೀರಸ್ವಾಮಿಯವರು, ಅವ್ರು ನನ್ನ ಮನೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ರು. ನಮ್ಮ ತಂದೆಯವ್ರ ಹತ್ರ ಅವ್ರ ತಂದೆ ನಮ್ಮ ತಂದೆ ಫಿಲಮ್ ಡಿಸ್ಟ್ರಿಬ್ಯೂಷನ್ಗಳು ಮಾಡಿ ಪ್ರೊಡಕ್ಷನ್ ಮಾಡಿ ನಾಗರಾವ್ನಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ. ಅಲ್ಲಿಂದ ವಿಷ್ಣುವರ್ಧನ್ ಅಂಬರೀಷ್ ಅವರು, ಪುಟ್ಟಣ್ಣ ಅವರು, ವೀರಸ್ವಾಮಿಯವರು, ಯಾವಾಗಲೂ ವೀರಸ್ವಾಮಿಯವರು
ರವಿಗೆ ಏನಾದರೂ ಹೇಳಬೇಕಾದ್ರೆ ನನ್ನ ಹತ್ರ ಹೇಳೋರು ವೀರಾಸ್ವಾಮಿ. ವಿಷ್ಣುವರ್ಧನ್ನ ಪ್ರೇಮ ಲೋಕದಲ್ಲಿ ಕರ್ಕೊಂಬರಕ್ಕೆ ನಾನು ರವಿ ಹೋಗಿ ವಿಷ್ಣುವರ್ಧನ್ನ ಕರ್ಕೊಂಡು ಪ್ರೇಮ ಲೋಕದಲ್ಲಿ ಒಂದು ಚಾಲನೆ ಕೊಟ್ವಿ. ಮಧ್ಯ ಏನೋ ಒಂದು ಸ್ವಲ್ಪ ಒಂದೊಂದ್ಸರಿ ಗ್ರಹಣಗಳು ಹಿಡಿಯುತ್ತೆ, ಆ ಗ್ರಹಣಗಳನ್ನ ಹೋಗ್ತಿದ್ದು ರವಿ ಚಿತ್ರದಲ್ಲಿ. ಅದರಲ್ಲಿ ವಿಷ್ಣುನು ಹೇಳಿದ ತಕ್ಷಣ ಬಂದು ಮಾಡಿ, ಹೀಗೆ ಜರ್ನಿನಲ್ಲಿ ಹಲವಾರು ತಿರುವುಗಳಿರುತ್ತೆ, ಏರ್ಪೆನ್ ಬೆಂಡ್ಸಿರುತ್ತೆ, ಕೆಲವು ಸರಿ ಪ್ರಪಾತ ಇರುತ್ತೆ, ಪಾತಾಳಕ್ಕೂ ಬಿದ್ದಿರ್ತೀವಿ. ಆದರೆ ಧೈರ್ಯದಿಂದ ಎದ್ದು ಎದ್ದು ಸಿನಿಮಾ ಮಾಡೋದೆ ರವಿಚಂದ್ರನು, ನಾನು, ಇನ್ನೂ ಕೆಲವರೆಲ್ಲ ಆ ಥರ ಇದ್ದಾರೆ. ಅದಕ್ಕೆ ಬೇಕಾದಷ್ಟು ಜನ ಸಹಕಾರ. ಯಾಕೆಂದರೆ ಕೆಳಗೆ ಬಿದ್ದಾಗ ಕೈ ಎತ್ತಕ್ಕೂ ಎರಡು ಕೈ ಬೇಕಲ್ಲ, ಕೈನೂ ಇಲ್ಲ ಹೋಗ್ಬಿಟ್ರೆ ಹೆಂಗೆ ಮೇಲೆ ಬರೋದು. ಕೆಲವು ಸರಿ ಕೈಯಲ್ಲಿ ಎತ್ತಾರೆ, ಅದೇ ಕೈನೂ ಬಿಟ್ಟು ಬಿಡ್ತಾರೆ. ಆದ್ದರಿಂದ ಅದು ಯಾವ ಲೆಕ್ಕ ಹಾಕ್ಕೊಳ್ಳದೆ ನಮ್ಮ ಸಿನಿಮಾ, ನಾವು ಮೇಕಿಂಗು, ನಾವೇನು ಮೇಕರ್ಸ್ ಅಂತ ಎಸ್ಟಾಬ್ಲಿಷ್ ಆಗಿದೆಯೋ, ನಾವು ಸಮುದ್ರದಲ್ಲೇ ಮೀನು ಹಿಡಿಯೋದು, ಕೆರೆಯಲ್ಲೆಲ್ಲ ಮೀನು ಹಿಡಿಯೋಲ್ಲ. ಕ್ಲೈಮ್ಯಾಕ್ಸ್ ಬರ್ತಾರೆ. ಬಾಬಾ ರಣಧೀರ